ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸೀಸನ್ ಅಲ್ಲಿ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುವಂತ ಮ್ಯಾಚ್ ಫಸ್ಟ್ ಫೇಸ್ ಅಲ್ಲಿ ಯಾವುದು ಅಂತಂದ್ರೆ ಅದು RCB ವರ್ಸಸ್ ಪಂಜಾಬ್ ಕಿಂಗ್ಸ್. RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಬರಬೇಕು ಇಂಥ ಮ್ಯಾಚ್ ಇದೇ ಆಕ್ಚುಲ್ ರೈವಲ್ರಿ ಅಂತಂದ್ರೆ. ಇದಕ್ಕಿಂತ ಮ್ಯಾಚ್ ಇಲ್ಲ ಇನ್ನೂ ಒಂದಿಲ್ಲ ಅಂತ ಅನ್ಕೊಂಡಿದ್ವಿ ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ. ಯಾಕಂದ್ರೆ ಎರಡು ಟಾಪ್ ಆಫ್ ದ ಟೇಬಲ್ ಅಲ್ಲಿ ಮೇಲೆ ಕೆಳಗೆ ಆಗ್ತಾ ಇತ್ತು RCB ಮತ್ತು ಪಂಜಾಬ್ ಕಿಂಗ್ಸ್. ಇದು ಬರ್ಬೇಕು ಮ್ಯಾಚ್ ಅಂತ. ಬಟ್ ಇವಾಗ ನೋಡ್ಕೊಂಡ್ರೆ ಪಂಜಾಬ್ ಕಿಂಗ್ಸ್ ಉಣ್ಕೊಂಡು ಹೊರಟೋಗ್ಬಿಟ್ಟೈತೆ, ಕೆಳಗಡೆ ಕೂತ್ಕೊಂಡ್ಬಿಟ್ಟೈತೆ. 4ನೇ ಪೊಸಿಷನ್, ಅದಕ್ಕೆ ಕೆಳಗಡೆ ಹೋಗೋ ಥರ ಕಾಣಿಸ್ತೈತೆ ಇವಾಗ. ಸೊ ಇವರಿಬ್ರದ್ದು ಮ್ಯಾಚ್ ಇರೋದ್ರಿಂದ ಪ್ಲೇಯಿಂಗ್ 12ನ ಕಂಪೇರ್ ಮಾಡ್ತು ಅಂತಂದ್ರೆ ಇವಾಗ ಸ್ಟ್ರೈಟ್ ಅವೇ ಹೇಳ್ಬಿಡ್ತಾರೆ RCB ಇವರಲ್ಲಿ ಕಂಪ್ಯಾರಿಸನ್ ಆಗಿರೋ ಅಂತ. ಸೊ ಹಂಗೆಲ್ಲ ಹೇಳೋದಕ್ಕಾಗೋದಿಲ್ಲ ಗುರು, ಹಂಗೆಲ್ಲ ಹೇಳೋದಕ್ಕಾಗಲ್ಲ. ಪಂಜಾಬ್ ಕಿಂಗ್ಸು ಪ್ರೆಷರಲ್ಲಿದ್ದಾರೆ, ಮಸ್ವಿನ್ ಗೇಮ್ ಅವರಿಗೆ ಗೊತ್ತು. ನಮ್ಮ RCB ಅಷ್ಟು ಪ್ರೆಷರಲ್ಲಿಲ್ಲ, ಇವ್ರು ಸಿಕ್ಕಾಪಟ್ಟೆ ಪ್ರೆಷರಲ್ಲಿದ್ದಾರೆ. ಹೊಡಿಲೇಬೇಕು, ಶತಾಯ RCB ಹೊಡಿಲೇಬೇಕು, ಇಲ್ಲ ಟೂರ್ನಮೆಂಟಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ. ಅವರು ಕಿತ್ಕೊಂಡು ಕೆಳಗಡೆ ಕಳ್ಸ್ಕೊಂಡು ಬಿದ್ದೋಗ್ಬಿಡ್ತಾರೆ. ಸೊ ಆದ್ದರಿಂದ ಏನೋ ಪಂಜಾಬ್ ಕಿಂಗ್ಸ್ ಅವ್ರು ಏನಾದ್ರು ಒಂದು ಸ್ವಲ್ಪ ಮಾಡ್ಬೋದು, ಹತ್ರ ಬರ್ಬೋದು, RCB ರೇಂಜಿಗೆ ಬರ್ಬೋದು. ಯಾಕಂದರೆ ಇದ್ರೂ ಮುಂಚೆ ಸೋಲಿನ ಸ್ಟ್ರೀಕಿಂದ ಗೆಲುವಿನ ಸ್ಟ್ರೀಕಿಗೆ ಮರಳಿ ಬಂದರೂ ಬರ್ಬೋದು. ಹೋಪ್ಸ್ ಆರ್ ದೇರ್ ಫಾರ್ ಪಂಜಾಬ್ ಕಿಂಗ್ಸ್. ಅಂದರೆ RCB ಸೋತೋಗ್ಬಿಡ್ತಾರೆ ಅಂತ ಹೇಳ್ತೀನಿ ನಾನು. ಸೊ ಪ್ಲೇಯಿಂಗ್ 12 ಕಂಪಾರಿಸನ್ ಅಂತ ಬಂದಾಗ ಯಾವ ಟೀಮು ಬಲಿಷ್ಠವಾಗಿ ಕಾಣಿಸ್ತಾ ಇದೆ? ಖಂಡಿತ RCB ಸ್ಟ್ರೈಟ್ ಅವೇ ಬಲಿಷ್ಠವಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಬಟ್ ಅನಾಲಿಸಿಸ್ ಅಂತ ಬಂದಾಗ ನೋಡಿ, ಹೆಡ್ ಟು ಹೆಡ್ ಅನಾಲಿಸಿಸ್ನ ಮಾಡ್ತು ಅಂದಾಗ ಓಪನಿಂಗ್ ಪೇರ್ನ ತಗೊಂಡು ನೋಡಿದಾಗ ಜೇಕೋಬ್ ಬೆಥೆಲ್ ಕಂಪಾರಿಸನ್ ವಿತ್ ಜೇಕೋಬ್ ಬೆಥೆಲ್ ಆ್ಯಂಡ್ ವಿರಾಟ್ ಕೊಹ್ಲಿ ಕಂಪಾರಿಸನ್ ವಿತ್ ಪ್ರಿಯಾಂಶ್ ಆರ್ಯ ಆ್ಯಂಡ್ ಸಿಂಗ್ ಅಂತ ಪ್ರಭ್ಸಿಮ್ರಾನ್ ಸಿಂಗ್ ಅಂತ ಬಂದಾಗ ಖಂಡಿತ ಓಪನಿಂಗ್ ಪೇರು ಬಲಿಷ್ಠವಾಗಿ ಕಾಣಿಸ್ತಾ ಇರೋದು ಅದು ಪಂಜಾಬ್ ಕಿಂಗ್ಸ್. ನಮ್ಮ RCB ಓಪನಿಂಗ್ ಪೇರ್ ಅಲ್ಲ. ಹೌದು, ವಿರಾಟ್ ಕೊಹ್ಲಿ ರನ್ಸ್ ಹೊಡಿದ್ರೆ ಕನ್ಸಿಸ್ಟೆಂಟಾಗಿ ಹೆವಿ ರನ್ಸ್ಗಳು ನೋಡಿದ್ರೆ, ಬಟ್ ಜೇಕೋಬ್ ಬೆಥೆಲ್ ಏನಿದ್ದಾರೆ ಸೊ ಚೇಂಜ್ ಆಗ್ಬೋದಾ ಅನ್ನೋದು ನೋಡ್ತು. ನನ್ನ ಪ್ರಕಾರ ಗೆದ್ದಿರೋದ್ರಿಂದ ಲಾಸ್ಟ್ ಮ್ಯಾಚು ಮತ್ತೆ ಅವಕಾಶ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ಫಿಲ್ ಸಾಲ್ಟು ಈ ಮ್ಯಾಚ್ನು ಕೂಡ ಆಡ್ತಾ ಇಲ್ಲ ಅನ್ನೋ ಥರನೇ ಅಪ್ಡೇಟು ಬಂದಿದೆ. ಸೊ ಅದರಿಂದ ಮತ್ತೆ ಜೇಕೋಬ್ ಬೆಥೆಲೇ ಆಡ್ತಾರೆ. ನಾನು ಅವಾಗ ಅನ್ಕೊಂಡಿದ್ದೇನು ಅಂತಂದರೆ ಜೇಕೋಬ್ ಬೆಥೆಲ್ ನಂಬರ್ 3 ಆಡಿಸ್ತೆ DDP ಓಪನ್ ಮಾಡಲಿ ಅಂತ ನಾನು ಅನ್ಕೊಂತ ಇದ್ದಿದ್ದು. ಸೊ ಈ ಚೇಂಜ್ ಏನಾದ್ರು ಮಾಡ್ತಾರ ಅಂತ ಕಾದು ನೋಡಬೇಕು. ಸೊ ನಾನು ಅದೇ ಇವ್ರನ್ನ ಕೂರಿಸ್ಬಿಡ್ಬೇಕು ಜೇಕೋಬ್ ಬೆಥೆಲ್ ಅಂತ ಹೇಳ್ತಿಲ್ಲ, ಯಾಕಂದರೆ ಒಳ್ಳೆ ಪ್ಲೇಯರ್ ಜೇಕೋಬ್ ಬೆಥೆಲ್. ಬಟ್ ಅವ್ರು 5-6 ಮ್ಯಾಚ್ ಆಡ್ಸಿದ್ರು ಕೂಡ ಫಾರ್ಮ್ ಕಂಡ್ಕೊಂಡಿಲ್ಲ, ಸಿಕ್ಕಾಪಟ್ಟೆ ಫೇಲ್ಯೂರ್ ಆಗೋಗ್ಬಿಡಿದ್ರೆ, ಡಿಸಾಸ್ಟರ್ ಆಗೋಗ್ಬಿಡಿದ್ರೆ ಅಂತ ಹೇಳಬೇಕು. ಅಟ್ಲೀಸ್ಟ್ 1 ಮ್ಯಾಚ್ ನೆಟ್ಟಿಗೆ ಆಡಪ್ಪ ಅಂತ ಹೇಳಬೇಕು ಅಷ್ಟೇ. ಇವಾಗೇನೋ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಮ್ಯಾಚ್ ಹೋಪ್ಫುಲಿ ಫಿಲ್ ಸಾಲ್ಟ್ ರಿಟರ್ನ್ ಆಗುವಂಥ ಚಾನ್ಸ್ ಇದೆ. ಯಾಕಂದರೆ SRH ಅಗೇನ್ಸ್ಟ್ ರಿಟರ್ನ್ ಆಗ್ಬೋದು ಅಂತ ಹೋಪ್ಸ್ ಇತ್ತು ಮುಂಚೆನೇ. ಸೊ ಈ ಮ್ಯಾಚು ಕಾಣೋದಿಲ್ಲ ಫಿಲ್ ಸಾಲ್ಟು. ಅದರಿಂದ ನನ್ನ ಪ್ರಕಾರ ಓಪನಿಂಗ್ ಪೇರ್ ಅಂತ ಬಂದಾಗ, ಓಪನರ್ ಅಂತ ಬಂದರೆ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಮೇಲ್ಗಡೆ ಇದ್ದಾರೆ, ಯಾರು ಕಂಪೇರ್ ಮಾಡೋಕ್ಕಾಗಲ್ಲ. ಪ್ರಿಯಾಂಶ್ ಆರ್ಯಾಗೆ ಜೊತೆಗೆ ಪ್ರಭ್ಸಿಮ್ರಾನ್ ಸಿಂಗ್ಗೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ರನ್ಸು ಅಷ್ಟೋ ಮಟ್ಟಿಗೆ ಹೊಡೆದಿದ್ದಾರೆ ಈ ಸೀಸನಲ್ಲಿ. ಓಪನಿಂಗ್ ಪೇರ್ ಅಂತ ಬಂದಾಗ ಖಂಡಿತ ಪಂಜಾಬ್ ಕಿಂಗ್ಸ್ನ ಓಪನಿಂಗ್ ಪೇರ್ ಸಿಕ್ಕಾಪಟ್ಟೆ ಜಾಸ್ತಿ ರನ್ಸ್ನ ಹೊಡೆದಿದ್ದಾರೆ ಈ ಸೀಸನು. ಅದರಿಂದ ಅವರೇ ಮೇಲಿದ್ದಾರೆ. ನಂಬರ್ 3 DDP ಕಂಪಾರಿಸನ್ ವಿತ್ ಕೂಪರ್ ಕೊಲಾ. ಇವ್ರದ್ದು ಒಂದು ಸೆಂಚುರಿ ಬೇರೆ ಇದೆ ಆ್ಯಂಡ್ ಕನ್ಸಿಸ್ಟೆಂಟಾಗಿ ಕೂಡ ಆಡ್ತಾ ಇದ್ದಾರೆ ಪಂಜಾಬ್ ಕಿಂಗ್ಸ್ಗೆ. ನಂಬರ್ 3 ಸ್ಲಾಟಲ್ಲಿ ಡೀಸೆಂಟಾಗಿ ರನ್ಸ್ನೂ ಕೂಡ ಹೊಡಿತಾ ಇದ್ದಾರೆ. DDPನೂ ಕೂಡ ಡೀಸೆಂಟಾಗಿ ರನ್ಸ್ನ ಕೂಡ ಹೊಡಿತಿದ್ದಾರೆ. ಸೊ ನನ್ನ ಪ್ರಕಾರ ಈಕ್ವಲ್ ಕ್ರಿಯೇಟ್ ಹೋಗುತ್ತೆ ಇಬ್ಬರು ಲೆಫ್ಟ್ ಹ್ಯಾಂಡರ್ಸ್ ಅಂತ ಹೇಳ್ತೀನಿ. ನಂಬರ್ 4 ರಜತ್ ಪಟಿದಾರ್ ಕಂಪಾರಿಸನ್ ವಿತ್ ಅಯ್ಯರ್ ಅಂತ ಬಂದಾಗ ಇದು ಕೂಡ ನನ್ನ ಪ್ರಕಾರ ಈಕ್ವಲ್ ಕ್ರಿಯೇಟೇ ಹೋಗುತ್ತೆ. ಅಯ್ಯರ್ ಸೀಸನ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಮ್ಯಾಚ್ಗಳನ್ನ ಆಡ್ಬಿಟ್ಟು ಗೆಲ್ತಿದ್ದಾರೆ, ರನ್ಸ್ಗಳನ್ನ ಹೊಡೆದ್ಬಿಟ್ಟು. ಸೊ ರಜತ್ ಪಟಿದಾರ್ ಕೂಡ ಸಖತ್ತಾಗಿಯೇ ಆಡಿದ್ದಾರೆ, ಕ್ಯಾಪ್ಟನ್ಸಿ ಕೂಡ ಮಸ್ತಾಗಿ ನಿಭಾಯಿಸಿದ್ದಾರೆ. ಇಬ್ಬರು ಕ್ಯಾಪ್ಟನ್ಸಿ ಮಸ್ತಾಗಿ ನಿಭಾಯಿಸಿದ್ದಾರೆ. ಫಸ್ಟ್ ಫೇಸಲ್ಲಿ ಶ್ರೇಯಸ್ ಸಖತ್ತಾಗಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ, ಇವಾಗ ಫೇಲ್ಯೂರ್ ಆಗಿದ್ದಾರೆ ಅಷ್ಟೇ. ಸೊ ನೋಡ್ತು ಅಂದರೆ ಖಂಡಿತ ಒಂಥರ ಹೈಟೂಡ್ ಅನ್ನೋದು ನೋಡ್ತು ಅಂದರೆ ಖಂಡಿತ ರಜತ್ ಪಟಿದಾರ್ ಸ್ವಲ್ಪ ಮಟ್ಟಿಗೆ ಮೇಲ್ ಅನ್ನಿಸ್ಬೋದು. ಕ್ಯಾಪ್ಟನ್ಸಿ ವೈಸ್ ನೋಡ್ತು ಅಂದರೆ ಪವರ್ ಹಿಟ್ಟಿಂಗ್ 6 ಹಿಟ್ಟಿಂಗ್ ವೈಸ್ ಎಲ್ಲ ನೋಡ್ತು ಅಂದರೆ ರಜತ್ ಪಟಿದಾರ್ ಮೇಲೆ ಅಂತ ಅನ್ನಿಸ್ಬೋದು. ಬಟ್ ನನ್ನ ಪ್ರಕಾರ ಈಕ್ವಲಿ ನಾನು ಹೇಳ್ತೀನಿ ಶ್ರೇಯಸ್ ಮತ್ತು ರಜತ್ ಪಟಿದಾರ್ ಈಕ್ವಲಿ ಒಂಥರ ರೇಟ್ ಮಾಡ್ಬೋದು. ನಂಬರ್ 5 ಅಂತ ಬಂದಾಗ ಜಿತೇಶ್ ಶರ್ಮಾ ಕಂಪಾರಿಸನ್ ವಿತ್ ಇಲ್ಲಿ ಟಾಪ್ 4 ಅಂತ ತಗೊಂಡಾಗ ಅದೇ ಓಪನಿಂಗ್ ಪೇರ್ನ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ, 3-4ನ ಕ್ರೆಡಿಟ್ ನಮ್ಮ RCBಗೆ ಬರುತ್ತೆ. ಒಬ್ಬಿಯಸ್ಲಿ ವಿರಾಟ್ ಕೊಹ್ಲಿ ಇರುವಂಥ ಕ್ರೆಡಿಟ್ ನಮಗೇ ಬರುತ್ತೆ, ಯಾಕಂದರೆ ಅಷ್ಟು ಬಲಿಷ್ಠವಾಗಿ ಕಾಣಿಸ್ತದೆ ನಮ್ಮ ಟಾಪ್ 4 ನೋಡ್ತು ಅಂತಂದರೆ. ಅವ್ರಿಗೆ ಕಂಪೇರ್ ಮಾಡ್ತು ಅಂದರೆ ಖಂಡಿತ ನಮ್ಮ ಟಾಪ್ 4 ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸಿದೆ ಅಂತ ಅನಿಸಿದೆ. ಯಾಕಂದರೆ ಟಾಪ್ 4 ರನ್ಸ್ ಹೊಡಿಬೇಕು ಮೇನು. ಅವ್ರು ರನ್ಸ್ ಹೊಡಿತು ಅಂದರೆ ಉದ್ಧಾರ ಆಗೋದು. ಇವ್ರಿಗೆ ಅದೇ ಹೊಡ್ತಾ ಬೀಳ್ತಾ ಇದೆ ಪಂಜಾಬ್ ಕಿಂಗ್ಸಿಗೆ. ಲಾಸ್ಟ್ ಮ್ಯಾಚ್ ಏನೂ ಕ್ಲಿಕ್ ಆಗೋಕ್ಕಾಗಲಿಲ್ಲ. ನಂಬರ್ 5 ಜಿತೇಶ್ ಶರ್ಮಾ ಕಂಪಾರಿಸನ್ ವಿತ್ ಶೆಡ್ಗೆ ತೊಗೊಂಡು ನೋಡಿದ್ರೆ ಶೆಡ್ಗೆ ಒಳ್ಳೆ ಪ್ಲೇಯರು ಆ್ಯಂಡ್ ರೀಸೆಂಟಾಗಿ ರನ್ಸ್ನು ಕೂಡ ಹೊಡೆದಿದ್ದಾರೆ. ಲಾಸ್ಟ್ ಮ್ಯಾಚ್ ಬರೀ ಅನ್ಫಾರ್ಚುನೇಟಾಗಿ ಔಟ್ ಆದರು, ಅದು ಬಿಡ್ತು ಅಂದರೆ ಒಳ್ಳೆ ಪ್ಲೇಯರ್ನ ಶೆಡ್ಗೆ. ಆ್ಯಂಡ್ ಜಿತೇಶ್ ಶರ್ಮಾ ಕಂಪೇರ್ ಮಾಡ್ತು ಅಂದರೆ ಖಂಡಿತ ಶೆಡ್ಗೆ ಹತ್ರ ಇನ್ನೂ ಜಾಸ್ತಿ ಅಬಿಲಿಟಿ ಇದೆ ಅಂತ ನನಗೇನೋ ಫೀಲ್ ಆಯಿತು ಈ ಒಂದು ಸೀಸನಲ್ಲಿ, ಪರ್ಟಿಕ್ಯುಲರ್ಲಿ ಈ ಸೀಸನಲ್ಲಿ. ಲಾಸ್ಟ್ ಸೀಸನೆಲ್ಲ ಮಾತಾಡ್ತಿಲ್ಲ, ಈ ಸೀಸನಲ್ಲಿ ಶೆಡ್ಗೆ ಅವ್ರು ಸ್ವಲ್ಪ ನನ್ನ ಪ್ರಕಾರ ಪ್ರೂವ್ ಜಾಸ್ತಿ ಮಾಡಿದರೆ ಇವರಿಗೆ ಕಂಪೇರ್ ಮಾಡಿದ್ರೆ ಅದರಿಂದ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ನಂಬರ್ 6 ಟಿಮ್ ಡೇವಿಡ್ ಕಂಪಾರಿಸನ್ ವಿತ್ ಶಶಾಂಕ್ ಸಿಂಗ್ ಅಂತ ಬಂದಾಗ ಮೇಯ್ನ್ ಸೋಲಕ್ಕೆ ಕಾರಣ ಆಗಿರೋದೇ ಶಶಾಂಕ್ ಸಿಂಗ್. ಪಂಜಾಬ್ ಕಿಂಗ್ಸ್ ಉಣ್ಕೊಂಡು ಹೋಗೋದಕ್ಕೆ ಕಾರಣ ಆಗ್ತಿರೋದೇ ಶಶಾಂಕ್ ಸಿಂಗ್ ಸೋಲ್ಸ್ತಾವ್ರೆ ಮ್ಯಾಚ್ಗಳನ್ನ. ಎಷ್ಟು ಮ್ಯಾಚ್ ಸೋಲ್ಸವ್ರೆ ಕ್ಯಾಚ್ ಬಿಟ್ಟು ಅವನಜ್ಜಿ ಬಿಡಿ. ಇವಾಗಲೇ ಅವ್ರಿಗೆ ಟಿಮ್ ಡೇವಿಡ್ಗೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ. ಟಿಮ್ ಡೇವಿಡ್ ಎಲ್ಲೋ ಇದ್ದಾರೆ, ಇವರು ಎಲ್ಲೋ ಕೆಳಗಡೆ ಕಚ್ಕೊಂಡಿದ್ದಾರೆ. ಶಶಾಂಕ್ ಸಿಂಗ್ ಲಾಸ್ಟ್ ಸೀಸನು ಶಶಾಂಕ್ ಸಿಂಗು ಟಾಪ್ ರೇಟ್ ಮಾಡ್ತಾಯಿದ್ರು ಲಾಸ್ಟ್ ಸೀಸನು. ಬಟ್ ಈ ಸೀಸನು ಅಂಡರ್ ರೇಟ್ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ, ಯಾಕಂದರೆ ಅವರಿಂದನೇ ಮ್ಯಾಚ್ಗಳನ್ನ ಇವರು ಸೋತಿರೋದು. ಆ್ಯಂಡ್ ನಂಬರ್ 7 ಒಮರ್ ಜಾಯ್ ಲಾಸ್ಟ್ ಮ್ಯಾಚ್ ಆಡಿದ್ದು ಸ್ಟ್ರಾಂಗಿಸ್ನ ಕೂರಿಸ್ಬಿಟ್ಟು ಒಮರ್ ಜಾಯ್ನ ಆಡ್ತಿದ್ರು. ಮ್ಯಾಚ್ ಗೆಲ್ಲಿಲ್ಲ ಅಂದ್ರೂ ಕೂಡ ಸಖತ್ತಾಗಿ ಆಡಿದ್ರು. 2 ವಿಕೆಟ್ನೇ ಎದ್ಬಿಟ್ಟು 38 ರನ್ನ ಕ್ವಿಕ್ಕಾಗಿ ಬಂದ್ಬಿಟ್ಟು ಹೊಡೆದ್ರು ಆ ಒಂದು ಬಾಟಮಲ್ಲಿ. ಸೊ ಅದರಿಂದ ಖಂಡಿತ ನನ್ನ ಪ್ರಕಾರ ಈ ಮ್ಯಾಚ್ನು ಕೂಡ ಆಡ್ತಾರೆ ಒಮರ್ ಜಾಯ್. ಅಫ್ಘಾನಿ ಪ್ಲೇಯರ್ ಕಂಪಾರಿಸನ್ ವಿತ್ ಕೃಣಾಲ್ ಪಾಂಡ್ಯ ಅಂತ ನೋಡ್ತು ಅಂದಾಗ
ಖಂಡಿತ ಇದು ಕಂಪೇರ್ ಮಾಡ್ಬೋದು. ಬಟ್ ಇವರು ಜಾಸ್ತಿ ಮ್ಯಾಚ್ನ ಆಡಿಲ್ಲ. ಕೃಣಾಲ್ ಪಾಂಡ್ಯ ಜಾಸ್ತಿ ಮ್ಯಾಚ್ನ ಆಡಿದ್ದಾರೆ ಆ್ಯಂಡ್ ಸಿಕ್ಕಾಪಟ್ಟೆ ಪ್ರೂವ್ ಮಾಡಿದ್ದಾರೆ. ಆದ್ದರಿಂದ ಕೃಣಾಲ್ ಪಾಂಡ್ಯ ಕ್ರೆಡಿಟ್ ಅಂತೂ 100% ಹೋಗುತ್ತೆ. ಇವ್ರು ಆಡೋದೇ 1 ಮ್ಯಾಚ್ 2 ಮ್ಯಾಚ್ ಆಡಿದ್ರೆ ಅನ್ಸುತ್ತೆ ಉಮರ್ಜಾಯ್ ಅವರು. ಇವ್ರನ್ನ ಕಂಪೇರ್ ಮಾಡೋಕ್ಕಾಗತ್ತೆ ಅವರಿಗೆ. ಕೃಣಾಲ್ ಪಾಂಡ್ಯ ಆಗೋದು ಮ್ಯಾಚ್ ಯಾವ ಥರ ಗೆಲ್ಸಿದ್ರು ಅಲ್ಲಿ ಸೈಕು ಒಂಥರ ಕಾಲೆಲ್ಲ ಹಿಡ್ಕೊಂಡಿದ್ರು ಕೂಡ ಕ್ರಾಂಪ್ಸ್ ಆಗಿದ್ರು ಕೂಡ ಮ್ಯಾಚ್ ಗೆಲ್ಸಿದ್ರು ಕೃಣಾಲ್ ಪಾಂಡ್ಯ. ಬ್ಯಾಟಿಂಗಲ್ಲದೆ ಅಂತ ಬೌಲಿಂಗಲ್ಲೂ ಕೂಡ ಗೆಲ್ಲಿಸ್ತಾರೆ ಕೃಣಾಲ್ ಪಾಂಡ್ಯ. ಸೊ ಇವರು ಕೂಡ ಅಬಿಲಿಟಿ ಇದೆ. ಒಂಥರ ಈಕ್ವಲಿ ಮ್ಯಾಚ್ ಮಾಡ್ಬೋದು. ಬಟ್ ರೇಟಿಂಗ್ ವೈಸ್ ನೋಡಿದ್ರೆ ಕೃಣಾಲ್ ಪಾಂಡ್ಯ ಮೇಲ್ಗಡೆ ಇದ್ದಾರೆ. ನಂಬರ್ 8 ಅಂತ ಬಂದಾಗ ವೆಂಕಟೇಶ್ ಅಯ್ಯರ್ ಹಾಕೊಂಡಿದ್ರು ನಮ್ಮ RCB ಲಾಸ್ಟ್ ಮ್ಯಾಚು ಗೊತ್ತಲ್ಲಪ್ಪ. ರೊಮ್ಯಾರಿಯೋ ಶೆಫರ್ಡ್ನ ಕೂಡಿಸಿ ಜೇಕಬ್ ಡಫಿನ ಆಡಿಸಿದ್ದು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರೆಸಿದ್ದು. ಅಂದರೆ ರೊಮ್ಯಾರಿಯೋ ಶೆಫರ್ಡ್ನ ಬೇಕಾದ್ರೂ ಕರೆಸ್ಬೋದು. ಇವ್ರು ಬ್ಯಾಟಿಂಗ್ ಅಗತ್ಯತೆ ಇತ್ತು ಅಂತಂದರೆ ಜೇಕಬ್ ಡಫಿನ ಬೇಕಾದ್ರೂ ಕರೆಸ್ಬೋದು. ನಾನು ಹಿಂದೆ ಪ್ಲ್ಯಾನ್ ಹೇಳ್ಬಿಟ್ಟಿದ್ದೆ RCB ಈ ಥರ ಮಾಡಿ, ರೊಮ್ಯಾರಿಯೋ ಶೆಫರ್ಡ್ ಬೇಕಾದ್ರೆ ಕರ್ಕೋಬೋದು, ಜೇಕಬ್ ಡಫಿನ್ ಬೇಕಾದ್ರೆ ಕರ್ಕೋಬೋದು ಅಂತ. ಬಟ್ ಅವ್ರು ಇವಾಗ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು. ಲಾಸ್ಟ್ ಮ್ಯಾಚ್ ಎಕ್ಸಿಕ್ಯೂಟ್ ಮಾಡಿದ್ರು. ಸೊ ಇಬ್ಬರಲ್ಲಿ ಒಬ್ಬರು ಯಾರಾದ್ರೂ ಬರುವಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನಾದ್ರು ಬ್ಯಾಟಿಂಗ್ ಕೊಲಾಪ್ಸ್ ಆಯಿತು ಅಂದರೆ ರೊಮ್ಯಾರಿಯೋ ಶೆಫರ್ಡ್ನ ಕರೆಸ್ಬೋದು RCB. ಇಲ್ಲ ಅಂತಂದರೆ ಜೇಕಬ್ ಡಫಿ 100% ಬಂದೇ ಬರ್ತಾರೆ. ಜೇಕಬ್ ಡಫಿ ಆಬ್ವಿಯಸ್ಲಿ ಲಾಸ್ಟ್ ಮ್ಯಾಚ್ ಅಷ್ಟನ್ನಾಗೆ ಪ್ರೂವ್ ಮಾಡೋದಕ್ಕಾಗಲಿಲ್ಲ. 50+ ರನ್ಸ್ನ ಉಳಿಸ್ಕೊಂಡ್ರು. ಸೀಸನ್ ಸ್ಟಾರ್ಟಿಂಗಲ್ಲಿ ಮಸ್ತಾಗಿ ಆಡಿದರೆ ಹೋಪ್ಸ್ ಅನ್ನೋದಿದೆ ಅವ್ರ ಮೇಲೆ. ನೋಡುವ ಅದೇನು ಮಾಡಿದೆ ಅಂತ. ವೆಂಕಟೇಶ್ ಅಯ್ಯರ್ ಕಂಪ್ಯಾರಿಷನ್ ವಿತ್ ಇವ್ರ ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಬ್ಯಾಟಿಂಗ್ ಡೆಪ್ತ್ ಏನಿದೆ ನಮ್ಮ RCBದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಂಬರ್ 8 ಇರುವಂಥ ಕ್ವಾಲಿಟಿ ಬ್ಯಾಟಿಂಗ್ ಡೆಪ್ತು. ಇಲ್ಲಿ ನಂಬರ್ 8 ಯಾನ್ಸನ್ ಬರ್ತಾರೆ. ಯಾನ್ಸನ್ ಈ ಒಂದು ಟೂರ್ನಮೆಂಟಲ್ಲಿ ಲಾಸ್ಟ್ ಸೀಸನು ಅದೆಲ್ಲ ಓಕೆ ಡೀಸೆಂಟಾಗಿ ಆಡಿದ್ರೆ ಅನ್ಬೋದು. ಬಟ್ ಈ ಸೀಸನು ಬ್ಯಾಟಿಂಗ್ ಅಂತ ಬಂದಾಗ ಫೇಲ್ ಆಗಿದ್ದಾರೆ. ಎಕ್ಸ್ಪೆಕ್ಟೇಷನ್ ಅಷ್ಟೇನಾಗಿಲ್ಲ ಯಾನ್ಸನ್ ಮೇಲೆ ಈ ಸೀಸನ್. ಬುಬ್ಬಿಸ್ಬಿಡ್ತಾರೆ ಅಂತ. ಬೌಲಿಂಗ್ ಅಂತ ಬಂದಾಗಲೇ ಫೇಲ್ ಆಗಿದ್ದಾರೆ ಮಾರ್ಕೋ ಯಾನ್ಸನ್ ಅವರು. ಸೊ ಅವ್ರ ಜೊತೆಗೆ ಇನ್ನು ಬ್ಯಾಟಿಂಗ್ ಕಂಪಾರಿಸನ್ ಮಾಡೋಕ್ಕಾಗುತ್ತೆ ವೆಂಕಟೇಶ್ ಅಯ್ಯರ್ ಜೊತೆಗೆ. ವೆಂಕಟೇಶ್ ಅಯ್ಯರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಲಾಸ್ಟ್ ಮ್ಯಾಚಿನ ಅವಕಾಶ ಸಿಗಲಿಲ್ಲ. ಒಂದ್ಸಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿದಾಗ ಪರವಾಗಿಲ್ಲ, ಒಂದು ಡೀಸೆಂಟಾಗಿ ಆಡಿದ್ರು. ಸೊ ಅವ್ರು ಒಂದು ಮ್ಯಾಚು 2 ಮ್ಯಾಚ್ನ ಆಡಿರೋರೆಲ್ಲ ಕಂಪೇರ್ ಮಾಡೋದಕ್ಕಾಗೋದಿಲ್ಲ ಅವರು. ನಂಬರ್ 9 ಭುವನೇಶ್ವರ್ ಕುಮಾರ್ ಕಂಪಾರಿಷನ್ ವಿತ್ ಅದೇ ಯಾನ್ಸನ್ ಜೊತೆ ಕಂಪಾರಿಷನ್ ತೊಗೊಂಡು ಬ್ಯಾಕ್ಲೈಟ್ ಜೊತೆಗೆ ಕಂಪಾರಿಷನ್ ತೊಗೊಂತಾನೆ. ಖಂಡಿತ ಭುವನೇಶ್ವರ್ ಕುಮಾರ್ ಮೇಲ್ಗಡೆ ಇದ್ದಾರೆ ಇವರು ರೇಸಲ್ಲಿ. ಪರ್ಪಲ್ ಕ್ಯಾಪ್ ರೇಸಲ್ಲಿ ಮೇಲ್ಗಡೆ ಇರುವಂಥ ಪ್ಲೇಯರ್ನ 6 ಸಲ 3 ವಿಕೆಟ್ ಹಾಲ್ನ ತೊಗೊಂಡಿರುವಂಥ ಪ್ಲೇಯರ್ನ ಇಲ್ಲಿ ಯಾರೂ ಕೂಡ ಕಂಪೇರೇ ಮಾಡೋಕ್ಕಾಗಲ್ಲ. ಅಲ್ಲಿಷ್ಟಲ್ಲೇ ಯಾರೋ ಅಷ್ಟರ ಮಟ್ಟಿಗೆ ಸಕ್ಸಸ್ ಕಂಡಿರೋರು ಈ ಟೂರ್ನಮೆಂಟಲ್ಲಿ ಹರ್ಷದೀಪ್ ಸಿಂಗ್ನ ಇನ್ಕ್ಲೂಡಿಂಗ್ ಹರ್ಷದೀಪ್ ಸಿಂಗು. ಸೊ ರಿಯಾಕ್ಟ್ ಚರ್ಚಿಸ್ಕೊಂತವ್ರು ಎಲ್ಲರೂ ನೋಡೋಣ. ಪಂಜಾಬ್ ಕಿಂಗ್ಸು ಮೇನ್ ಸೋಲೋದಕ್ಕೆ ಕಾರಣ ಆಗ್ತಿರೋದು ಅವರ ಬ್ಯಾಟಿಂಗ್ ಅಲ್ಲ. ನನ್ನ ಪ್ರಕಾರ ಅವರ ಬೌಲಿಂಗು ಜೊತೆಗೆ ಅವರ ಫೀಲ್ಡಿಂಗು ವರ್ಸ್ಟ್ ಆಗಿರೋದ್ರಿಂದನೇ ಪಂಜಾಬ್ ಕಿಂಗ್ಸು ಸೀರೀಸ್ ಆಫ್ ಮ್ಯಾಚ್ನ ಸೋತ್ಕೊಂಡು ಬಂದಿರೋದು. ಸುಯಾಶ್ನ ಕಂಪ್ಯಾರಿಸನ್ ವಿತ್ ಚಹಲ್ ಅಂತ ಬಂದಾಗ ಖಂಡಿತ ಚಹಲ್ಗೆ ಕ್ರೆಡಿಟ್ ಹೋಗುತ್ತೆ. ಯಾಕಂದರೆ ಅವರು ಸ್ವಲ್ಪ ಎಕನಾಮಿಕಲ್ಗೂ ಕೂಡ ಮಾಡಿದ್ದಾರೆ. ಇವರು ಎಕನಾಮಿಕಲಾಗಿ ಮಾಡಿದ್ರಿಲ್ಲ ಅಂತಲ್ಲ. ನಮ್ಮ RCBಲಿ ಹೆಂಗಿದೆ ಅಂತ ಅಂದರೆ ಸ್ಪಿನ್ನರ್ಸ್ಗಳನ್ನ ನೋಡ್ತಾನೆ ಇದ್ದಾರೆ. ಬರೀ ಪೇಸಸ್ಗಳ ಡಾಮಿನೇಷನ್ ನೋಡ್ತಾ ಇದ್ದೀವಿ. ಸ್ಪಿನ್ ಡಾಮಿನೇಟ್ ಮಾಡಿಬಿಡ್ತು ಅನ್ನೋ ಥರ ಎಲ್ಲ ಲಾಸ್ಟ್ ಇಯರು ಇಲ್ಲ, ಈ ಸೀಸನ್ ಕೂಡ ಇಲ್ಲ. ನಮ್ದು ಬರೀ ಪೇಸ್ ಅಟ್ಯಾಕ್ ಪೇಸ್ ಮಾತ್ರ ಡಾಮಿನೇಟ್ ಮಾಡುತ್ತೆ. ಇವ್ರದ್ದು ಅಷ್ಟೇ ಏನು ಅಲ್ಲಿ ಡಾಮಿನೇಟ್ ಮಾಡಿಬಿಟ್ಟಿದ್ರೆ ಚಹಲ್ ಅಣ್ಣ ಈ ಸೀಸನ್ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ಕಂಪಾರಿಷನ್ ಅಂತ ಬಂದಾಗ ಚಹಲ್ ಮುಂದೆ ಇದ್ದೇ ಇರ್ತಾರೆ. ಜೇಕಬ್ ಡಫಿ ಕಂಪಾರಿಷನ್ ವಿತ್ ಈ ಕಡೆ ವಿಷ್ಣು ವಿನೋದ ಬೇಕಾದ್ರೆ ತೊಗೊಂಬರ್ಬೋದು. ಇವರು ಬ್ಯಾಟಿಂಗ್ ಕೊಲಾಪ್ಸ್ ಆಯಿತು ಅಂತಂದರೆ ಬ್ಯಾಟಿಂಗ್ ಆಡಲಿ ಅಂತ, ಅಥವಾ ಎಷ್ಟು ತಾಕೂರ್ನ ಬೇಕಾದ್ರೂ ತೊಗೊಂಬರ್ಬೋದು. ಡಫಿ ಕಂಪಾರಿಸನ್ ವಿತ್ ತಾಕೂರ್ ಅಂತ ಬಂದಾಗ ಖಂಡಿತ ಡಫಿಗೆ ಕ್ರೆಡಿಟ್ ಅಂತ ಹೋಗುತ್ತೆ. ಸೊ ಓವರಾಲ್ ಸ್ಕ್ವಾಡ್ ಕಂಪಾರಿಸನ್ 12 ಕಂಪಾರಿಸನ್ ಅಂತ ಬಂದಾಗ ಖಂಡಿತ RCB ಬಲಿಷ್ಠವಾಗಿ ಕಣ್ಣು ಮುಚ್ಕೊಂಡು ಹೇಳ್ಬೋದು, ಆರಾಮಾಗಿ ಬಲಿಷ್ಠವಾಗಿ ಕಾಣಿಸ್ತಾ ಇದೆ ಅಂತ. ಬಟ್ ಈ ಒಂದು ಕಾಂಟೆಸ್ಟ್ ಇದೆ ಏನಿದೆ, ನನ್ನ ಪ್ರಕಾರ ಈ ಒಂದು ಕಾಂಟೆಸ್ಟು ಇಟ್ಸ್ ಎ 60-40 ಕಾಂಟೆಸ್ಟ್. ನನ್ನ ಪ್ರಕಾರ ಕಾಂಪಿಟೇಷನ್ ಇರುತ್ತೆ. ಹೌದು, 5 ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ ಸೋತಿರ್ಬೋದು ಪಂಜಾಬ್ ಕಿಂಗ್ಸು, ಬಟ್ ನನ್ನ ಪ್ರಕಾರ ಕ್ಲೋಸ್ ಹೋಗುತ್ತೆ ಮ್ಯಾಚು ಅಂತ ಒಂದು ಗಟ್ ಫೀಲಿಂಗ್ ಬರ್ತಾ ಇದೆ ನನಗೆ. 60 RCB, 40 ಪಂಜಾಬ್ ಕಿಂಗ್ಸ್ ಅಂತ. ನಾನು ಇದನ್ನು ಚಿಲ್ಲರೆ ಟೀಮ್ 5 ಮ್ಯಾಚ್ ಸೋತ್ಬಿಟ್ಟವ್ರೆ ಕೆಳಗಡೆ ಕಚ್ಕೊಳ್ತಾರೆ, ಇವಾಗ ಪಕ್ಕ ಸೋತ್ಬಿಟ್ಟು ಡಬ್ಬಾ ಟೀಮು ಇದೊಂದು ಕಾಂಟೆಸ್ಟ್ ಇದು 20-80 ಅಂತ ಹೇಳ್ಬೋದು. ಬಟ್ ಆ ಥರ ಇಲ್ಲ, ಟೀಮು ಚೆನ್ನಾಗಿದೆ. ಪಂಜಾಬ್ ಕಿಂಗ್ಸ್ ಟೀಮ್ ಚೆನ್ನಾಗಿದೆ, ಬಟ್ ಅವ್ರಿಗೆ ಹಣೆ ಬರ್ದಿಲ್ಲ ಅಷ್ಟೇ ಮ್ಯಾಚ್ನ ಗೆಲ್ಲುವಂಥದ್ದು. ಆ ಥರ ಆಗ್ತಿದೆ, ಏನೂ ಕೂಡ ಬರ್ತಾ ಇಲ್ಲ ಅವರಿಗೆ ಲಾಸ್ಟ್ 5 ಮ್ಯಾಚಿಂದ. ಈ ಕಡೆ ಕ್ಯಾಚ್ ಬಿಡ್ತಾರೆ, ಮ್ಯಾಚ್ ಬಿಡ್ತಾರೆ. ಆ ಕಡೆ ಬೌಲಿಂಗ್ ನೆಟ್ಟಿಗೆ ಮಾಡಲ್ಲ, ಈ ಕಡೆ ಬ್ಯಾಟಿಂಗ್ ನೆಟ್ಟಿಗೆ ಆಡ್ತಾರೆ. ಈ ಕಡೆ ಬೌಲಿಂಗ್ ನೆಟ್ಟಿಗೆ ಮಾಡಿದ್ರೆ ಬ್ಯಾಟಿಂಗ್ ನೆಟ್ಟಿಗೆ ಆಡಲ್ಲ. ಸೊ ಎಲ್ಲ ಒಂಥರ ಉಲ್ಟಾ ಹೊಡೆದ್ರೆ ರಿವರ್ಸ್ ಹೊಡಿತಾ ಇದೆ. ಸೊ ಹೋಪ್ಫುಲಿ ಪಂಜಾಬ್ ಕಿಂಗ್ಸ್ ಅವರು ಕಾಂಪಿಟೇಷನ್ ಜಾಸ್ತಿ ಕೊಡ್ತಾರೆ RCBಗೆ ಅಂತ ಅನ್ಕೊಂಡಿದ್ದಷ್ಟು ಈಸಿಯಾಗೆ ಈ ಮ್ಯಾಚ್ ಅಂತ ಬಿಟ್ಕೊಂಡು ಕೊಡುವಂಥ ಸೀನೇ ಇಲ್ಲ. ಅದರಿಂದ 40-60 ಕಾಂಟೆಸ್ಟ್ ಇದು. ನೋಡೋಣ ಅದೇನಾಗಿದೆ ಅಂತ. ನಿಮ್ಮ ಅನಿಸಿಕೆ ಏನು? ಈ ಕಾಂಟೆಸ್ಟು ನಿಮ್ಮ ಪ್ರಕಾರ ಪರ್ಸೆಂಟೇಜ್ ವೈಸ್ ನೋಡ್ತು ಅಂದರೆ ಎಷ್ಟಾಗಿರುತ್ತೆ? ಕಾಮೆಂಟ್ ಸೆಕ್ಷನ್ ಹಾಕಿ.